ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಕರ್ನಾಟಕದ ಹೆಬ್ಬಾಗಿಲು ವಾಣಿಜ್ಯ ನಗರಿ ಎಂದೇ ಖ್ಯಾತಿಯಾಗಿರುವ ಹುಬ್ಬಳ್ಳಿಯ ಇತಿಹಾಸದ ಪಯಣಕ್ಕೆ ನಿಮಗೆಲ್ಲ ಸ್ವಾಗತ. ಹುಬ್ಬಳ್ಳಿ ಎಂದ ತಕ್ಷಣ ನಮಗೆಲ್ಲ ನೆನಪಾಗೋದೆ ಅಲ್ಲಿನ ಭಾಷೆ, ಜೋಳದ ರೊಟ್ಟಿ ಊಟ, ಹೀಗೆ ಕೆಲವು ವಿಚಾರಗಳು ನೆನಪಾಗುತ್ತೆ. ಆದರೆ ತುಂಬ ಜನಕ್ಕೆ ಹುಬ್ಬಳ್ಳಿಯ ಇತಿಹಾಸ ಗೊತ್ತಿಲ್ಲ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಛೋಟಾ ಮುಂಬೈ ಅಂತಾನೆ ಹೆಸರಾಗಿರೋ ಹುಬ್ಬಳ್ಳಿಯ ಬಗ್ಗೆ ತಿಳಿಸ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಹುಬ್ಬಳ್ಳಿಯು ಕರ್ನಾಟಕದ ಒಂದು ಪ್ರಮುಖ ನಗರ. ಹುಬ್ಬಳ್ಳಿ ತನ್ನದೇ ಆದ ವಿಶೇಷವಾದ ಮತ್ತು ವಿಶಿಷ್ಟವಾದ ಇತಿಹಾಸವನ್ನ ಹೊಂದಿದೆ. ಇದರ ಇತಿಹಾಸವು 11ನೇ ಶತಮಾನದಷ್ಟು ಹಿಂದಕ್ಕೆ ಹೋಗುತ್ತೆ. ಹುಬ್ಬಳ್ಳಿಯನ್ನ ಹಿಂದೆ ರಾಯರ ಹುಬ್ಬಳ್ಳಿ ಅಥವಾ ಪುರ್ಬಳ್ಳಿ ಎಂದು ಕರೆಯಲಾಗ್ತಿತ್ತು. ಹೌದು ಫ್ರೆಂಡ್ಸ್, ಹುಬ್ಬಳ್ಳಿಯನ್ನ ಹಿಂದೆ ರಾಯರ ಹುಬ್ಬಳ್ಳಿ ಅಥವಾ ಪುರ್ಬಳ್ಳಿ ಎಂಬ ಹೆಸರುಗಳಿಂದ ಕರೆಯಲಾಗ್ತಿತ್ತು. ಈ ಹೆಸರುಗಳು ನಗರದ ಪ್ರಾಚೀನ ಇತಿಹಾಸ ಮತ್ತು ಬೆಳವಣಿಗೆಯನ್ನ ಸೂಚಿಸುತ್ತವೆ. ರಾಯರ ಹುಬ್ಬಳ್ಳಿ ಎಂಬ ಹೆಸರು ವಿಜಯನಗರ ಸಾಮ್ರಾಜ್ಯದೊಂದಿಗಿನ ಅವರ ಸಂಪರ್ಕವನ್ನ ಸೂಚಿಸಿದ್ರೆ, ಪುರ್ಬಳ್ಳಿ ಎನ್ನುವುದು ಅದರ ಮೊದಲಿನ ಅಸ್ತಿತ್ವವನ್ನ ಸೂಚಿಸುತ್ತೆ. ಕಾಲಾನಂತರದಲ್ಲಿ ಈ ಹೆಸರುಗಳನ್ನ ಬಳಕೆ ಮಾಡದ ಕಾರಣ ಹುಬ್ಬಳ್ಳಿ ಎಂಬ ಹೆಸರೇ ಸ್ಥಿರವಾಯಿತು. 11ನೇ ಶತಮಾನದಲ್ಲಿ ಆಹಾರಾಣಿ ಶಂಕರ ದೇವಾಲಯವು ಹುಬ್ಬಳ್ಳಿಯ ಬೆಳವಣಿಗೆಯಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸಿತು ಎಂದು ಹೇಳಲಾಗುತ್ತೆ. ದೇವಾಲಯಗಳು ಸಾಮಾನ್ಯವಾಗಿ ಪ್ರಾಚೀನ ಕಾಲದಲ್ಲಿ ಸಮುದಾಯದ ಕೇಂದ್ರಗಳಾಗಿದ್ವು. ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಅವು ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳಿಗೂ ವೇದಿಕೆಯಾಗಿದ್ವು. ಆಹಾರಾಣಿ ದೇವಾಲಯದ ಸುತ್ತ ಗ್ರಾಮವು ಬೆಳೆದದ್ದು ಆ ಕಾಲದ ಸಾಮಾನ್ಯ ಬೆಳವಣಿಗೆಯ ಕ್ರಮವಾಗಿತ್ತು ಎಂದು ತಿಳಿದು ಬರುತ್ತೆ. ಈ ದೇವಾಲಯವು ಹುಬ್ಬಳ್ಳಿಯ ಪ್ರಾಚೀನ ಇತಿಹಾಸಕ್ಕೆ ಒಂದು ಮಹತ್ವದ ಸಾಕ್ಷಿಯಾಗಿದೆ. ಇನ್ನು ಭವಾನಿ ಶಂಕರ ದೇವಾಲಯದಲ್ಲಿರುವ ಶಾಸನವು ಅದನ್ನು ಹುಬ್ಬಳ್ಳಿಯ ಅತ್ಯಂತ ಹಳೆಯ ದೇವಾಲಯವೆಂದು ಸೂಚಿಸುತ್ತೆ. ಶಾಸನಗಳು ಆ ಕಾಲದ ಇತಿಹಾಸ, ಸಂಸ್ಕೃತಿ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನ ನೀಡುತ್ತವೆ. ಈ ಶಾಸನದ ಅಧ್ಯಾಯದಿಂದ ಹುಬ್ಬಳ್ಳಿಯ ಪ್ರಾಚೀನ ಇತಿಹಾಸ ಮತ್ತು ದೇವಾಲಯದ ಮಹತ್ವದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಇದು ನಗರದ ಆರಂಭಿಕ ಅಸ್ತಿತ್ವ ಮತ್ತು ಧಾರ್ಮಿಕ ಪರಂಪರೆಗೆ ಒಂದು ಬಲವಾದ ಪುರಾವೆಯಾಗಿದೆ. ಇನ್ನು ಉಣಕಲ್ನಲ್ಲಿರುವ ಚಂದ್ರಮೌಳೇಶ್ವರ ದೇವಾಲಯವನ್ನು 11ನೇ ಮತ್ತು 12ನೇ ಶತಮಾನದಲ್ಲಿ ಚಾಲುಕ್ಯರ ಆಳ್ವಿಕೆಯ ಸಮಯದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಚಾಲುಕ್ಯರ ವಾಸ್ತುಶಿಲ್ಪವು ತನ್ನ ವಿಶಿಷ್ಟ ಶೈಲಿಗೆ ಹೆಸರುವಾಸಿಯಾಗಿದ್ದು, ಈ ದೇವಾಲಯವು ಆ ಕಾಲದ ಕಲಾತ್ಮಕ ಮತ್ತು ಧಾರ್ಮಿಕ ಮಹತ್ವವನ್ನು ಎತ್ತಿ ತೋರಿಸುತ್ತೆ. ಇದು ಹುಬ್ಬಳ್ಳಿಯ ಸುತ್ತಮುತ್ತಲಿನ ಪ್ರದೇಶದ ಪ್ರಾಚೀನ ಇತಿಹಾಸಕ್ಕೆ ಮತ್ತೊಂದು ಮಹತ್ವದ ಸೇರ್ಪಡೆಯಾಗಿದೆ. ಈ ದೇವಾಲಯವು ಆ ಕಾಲದ ವಾಸ್ತುಶಿಲ್ಪ ಮತ್ತು ಕಲೆಯ ಅಧ್ಯಯನಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ರಾಯರ ಹುಬ್ಬಳ್ಳಿ ಒಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಬೆಳೆಯಿತು. ಇಲ್ಲಿ ಹತ್ತಿ, ಉಪ್ಪು ಮತ್ತು ಕಬ್ಬಿಣದ ವ್ಯಾಪಾರವು ಪ್ರಮುಖವಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಆಶ್ರಯದಲ್ಲಿ ರಾಯರ ಹುಬ್ಬಳ್ಳಿ ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಹೊರಹೊಮ್ಮಿತು. ಹತ್ತಿ, ಉಪ್ಪು ಮತ್ತು ಕಬ್ಬಿಣದಂತಹ ಸರಕುಗಳ ವ್ಯಾಪಾರವು ಇಲ್ಲಿ ಪ್ರಮುಖವಾಗಿತ್ತು. ವಿಜಯನಗರ ಸಾಮ್ರಾಜ್ಯವು ದೊಡ್ಡದಾದ ಮತ್ತು ಆರ್ಥಿಕವಾಗಿ ಸಮೃದ್ಧವಾಗಿದ್ದರಿಂದ ಅದರ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರವು ಹುಬ್ಬಳ್ಳಿಯಂತಹ ಕೇಂದ್ರಗಳಿಗೆ ಉತ್ತೇಜನವನ್ನ ನೀಡಿತು. ಹುಬ್ಬಳ್ಳಿಯು ವಿಜಯನಗರ ಸಾಮ್ರಾಜ್ಯದ ವ್ಯಾಪಾರ ಜಾಲದ ಒಂದು ಪ್ರಮುಖ ಕೊಂಡಿಯಾಗಿತ್ತು. ಕೃಷಿ ಉತ್ಪನ್ನಗಳು ಮತ್ತು ಖನಿಜ ಸಂಪನ್ಮೂಲಗಳು ಇಲ್ಲಿಂದ ಇತರ ಪ್ರದೇಶಗಳಿಗೆ ರವಾನೆಯಾಗ್ತಿದ್ವು. ಇದು ಪ್ರದೇಶದ ಆರ್ಥಿಕ ಚಟುವಟಿಕೆಯನ್ನು ಹೆಚ್ಚಿಸಿತ್ತು ಮತ್ತು ಸಂಪತ್ತನ್ನು ತಂದಿತ್ತು. ವಿಜಯನಗರ ಸಾಮ್ರಾಜ್ಯವು ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ್ದ ಪ್ರೋತ್ಸಾಹವು ಹುಬ್ಬಳ್ಳಿಯ ಮೇಲೂ ಪರಿಣಾಮವನ್ನು ಬೀರಿತು. ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ನೇರವಾದ ಕುರುಹುಗಳು ಹುಬ್ಬಳ್ಳಿಯಲ್ಲಿ ಅಷ್ಟಾಗಿ ಕಂಡುಬರೋದಿಲ್ಲ. ಆದರೆ ಆ ಕಾಲದ ಸಾಂಸ್ಕೃತಿಕ ಮೌಲ್ಯಗಳು ಮತ್ತು ಸಂಪ್ರದಾಯಗಳು ಇಲ್ಲಿಯೂ ಮುಂದುವರೆದಿರಬಹುದು. ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಹುಬ್ಬಳ್ಳಿಯು ಒಂದು ಮಹತ್ವದ ಆರ್ಥಿಕ ಕೇಂದ್ರವಾಗಿತ್ತು. ಇದು ಸಾಮ್ರಾಜ್ಯಕ್ಕೆ ಕಂದಾಯವನ್ನು ಒದಗಿಸುವಲ್ಲಿ ಮತ್ತು ವ್ಯಾಪಾರವನ್ನು ಸುಗಮಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಒಟ್ಟಾರೆಯಾಗಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯು ಹುಬ್ಬಳ್ಳಿಯ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗವಾಗಿತ್ತು. ಈ ಸಮಯದಲ್ಲಿ ಹುಬ್ಬಳ್ಳಿಯು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಬೆಳೆದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಿತ್ತು. ವ್ಯಾಪಾರವು ಇಲ್ಲಿನ ಪ್ರಮುಖ ಚಟುವಟಿಕೆಯಾಗಿದ್ದು ದೂರದ ಪ್ರದೇಶಗಳಿಗೆ ಸಂಪರ್ಕವನ್ನು ಏರ್ಪಡಿಸಿತ್ತು. ನಂತರ 17ನೇ ಶತಮಾನದಲ್ಲಿ ಹುಬ್ಬಳ್ಳಿಯು ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡಿತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಈ ಪ್ರದೇಶವು ಪ್ರಾದೇಶಿಕ ಪಾಳೆಗಾರರು ಮತ್ತು ನಂತರ ಬಿಜಾಪುರದ ಆದಿಲ್ ಶಾಹಿಗಳ ನಿಯಂತ್ರಣಕ್ಕೆ ಬಂತು. ಮೊಘಲ್
ಮೊಘಲರು ದಕ್ಷಿಣ ಭಾರತದ ಮೇಲೆ ತಮ್ಮ ಪ್ರಭಾವವನ್ನು ವಿಸ್ತರಿಸಿದಾಗ ಹುಬ್ಬಳ್ಳಿಯು ಅವರ ಆಳ್ವಿಕೆಗೆ ಒಳಪಡ್ತು. ಮೊಘಲರು ತಮ್ಮ ಸಾಮ್ರಾಜ್ಯವನ್ನ ಸುಬಾಗಳು ಮತ್ತು ಸರ್ಕಾರಗಳಾಗಿ ವಿಂಗಡಿಸಿದ್ದರು. ಹುಬ್ಬಳ್ಳಿಯು ಬಹುಶಃ ನಿರ್ದಿಷ್ಟ ಸರ್ಕಾರನ ಭಾಗವಾಗಿತ್ತು ಮತ್ತು ಮೊಘಲ್ ನೇಮಿತ ಅಧಿಕಾರಿಗಳಿಂದ ಆಡಳಿತ ನಡೆಸಲ್ಪಡುತ್ತಿತ್ತು. ಮೊಘಲರು ಒಂದು ವ್ಯವಸ್ಥಿತ ಕಂದಾಯ ಪದ್ಧತಿಯನ್ನ ಹೊಂದಿದ್ರು. ಹುಬ್ಬಳ್ಳಿಯ ಪ್ರದೇಶದಿಂದ ಕಂದಾಯವನ್ನ ಸಂಗ್ರಹಿಸಿ ಮೊಘಲ್ ಖಜಾನೆಗೆ ಜಮಾ ಮಾಡಲಾಗ್ತಿತ್ತು. ಮೊಘಲ್ ಆಳ್ವಿಕೆಯು ದೀರ್ಘಕಾಲದವರೆಗೆ ಇರಲಿಲ್ಲ. ಈ ಪ್ರದೇಶದಲ್ಲಿ ರಾಜಕೀಯ ಅಸ್ಥಿರತೆ ಇತ್ತು. ಮೊಘಲ್ ಸಾಮ್ರಾಜ್ಯದ ದುರ್ಬಲತೆಯಿಂದಾಗಿ ಸ್ಥಳೀಯ ಪಾಳೆಗಾರರು ಮತ್ತು ಇತರ ಪ್ರಬಲ ಶಕ್ತಿಗಳು ತಮ್ಮ ಪ್ರಾಬಲ್ಯವನ್ನ ಸ್ಥಾಪಿಸಲು ಪ್ರಯತ್ನಿಸಿದ್ವು. ಇನ್ನು ಮೊಘಲ್ ಆಳ್ವಿಕೆಯು ಉತ್ತರ ಭಾರತದ ಸಂಸ್ಕೃತಿಯನ್ನು ದಕ್ಷಿಣ ಭಾರತಕ್ಕೆ ಪರಿಚಯಿಸಿತು. ಆದರೆ ಹುಬ್ಬಳ್ಳಿಯಂತಹ ದೂರದ ಪ್ರದೇಶಗಳಲ್ಲಿ ಇದರ ಪ್ರಭಾವ ಅಷ್ಟಾಗಿ ಬೀರಲಿಲ್ಲ. ಮೊಘಲ್ ಆಳ್ವಿಕೆಯ ಅವಧಿಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ತನ್ನ ವ್ಯಾಪಾರಿ ಚಟುವಟಿಕೆಗಳನ್ನು ಪ್ರಾರಂಭಿಸಿತು. ಹುಬ್ಬಳ್ಳಿಯಲ್ಲಿಯೂ ಅವರು ತಮ್ಮ ವ್ಯಾಪಾರಿ ಕೋಟಿಗಳನ್ನು ಸ್ಥಾಪಿಸಲು ಪ್ರಯತ್ನಿಸಿದರು. ಆದರೆ 1673ರಲ್ಲಿ ಶಿವಾಜಿಯು ಈ ಕೋಟಿಯನ್ನ ಲೂಟಿ ಮಾಡಿದ್ರು. ಒಟ್ಟಾರೆಯಾಗಿ ಮೊಘಲ್ ಆಳ್ವಿಕೆಯು ಹುಬ್ಬಳ್ಳಿಯ ಇತಿಹಾಸದಲ್ಲಿ ಒಂದು ಸಂಧಿ ಕಾಲವಾಗಿತ್ತು. ಈ ಸಮಯದಲ್ಲಿ ರಾಜಕೀಯ ಅಸ್ಥಿರತೆ ಇದ್ರೂ ವ್ಯಾಪಾರ ಚಟುವಟಿಕೆಗಳು ಮುಂದುವರೆದಿದ್ವು. ನಂತರ ಈ ಪ್ರದೇಶವು ಸವಣೂರಿನ ನವಾಬನ ಆಳ್ವಿಕೆಗೆ ಒಳಪಡ್ತು. ನಂತರ ಸವಣೂರಿನ ನವಾಬರು ಈ ಪ್ರದೇಶವನ್ನು ಆಳಿದ್ರು ಮತ್ತು ಮುಸ್ಜಿದ್ಪುರ ಎಂಬ ಹೊಸ ವಿಸ್ತರಣೆಯನ್ನ ನಿರ್ಮಿಸಿದ್ರು. 1673ರಲ್ಲಿ ಮತ್ತೆ ಶಿವಾಜಿಯು ಇಲ್ಲಿನ ಬ್ರಿಟಿಷ್ ಕಾರ್ಖಾನೆಯನ್ನ ಲೂಟಿ ಮಾಡಿದ್ರು. ನಂತರ 1727ರಲ್ಲಿ ವ್ಯಾಪಾರಿ ಬಸಪ್ಪ ಶೆಟ್ಟರ್ ಅವರು ರಾಯರ ಹುಬ್ಬಳ್ಳಿ ದುರ್ಗಬೈಲ್ ಪ್ರದೇಶದ ಸುತ್ತ ಹೊಸ ಹುಬ್ಬಳ್ಳಿ ಪಟ್ಟಣ ಮತ್ತು ಕೋಟೆಯನ್ನ ನಿರ್ಮಿಸಿದ್ರು. 1755ರಿಂದ 56ರಲ್ಲಿ ಮರಾಠರು ಸವಣೂರಿನ ನವಾಬರಿಂದ ಹುಬ್ಬಳ್ಳಿಯನ್ನ ವಶಪಡಿಸಿಕೊಂಡ್ರು. ನಂತರ ಹೈದರ್ ಅಲಿ ಹುಬ್ಬಳ್ಳಿಯನ್ನ ವಶಪಡಿಸಿಕೊಂಡ. 1790ರಲ್ಲಿ ಮರಾಠರು ಮತ್ತೆ ಅದನ್ನ ಮರಳಿ ಪಡೆದರು. ಈ ಸಮಯದಲ್ಲಿ ಹಳೆ ಪಟ್ಟಣವನ್ನು ಪೇಶ್ವೆಗಳ ಅಡಿಯಲ್ಲಿ ಪಡ್ಕೆ ಎಂಬ ವ್ಯಕ್ತಿ ಮತ್ತು ಹೊಸ ಪಟ್ಟಣವನ್ನು ಸಾಂಗ್ಲಿ ಪಟ್ವರ್ಧನ್ ಆಡಳಿತ ನಡೆಸಿದರು. ನಂತರ 1817ರಲ್ಲಿ ಬ್ರಿಟಿಷರು ಪೇಶ್ವೆಗಳಿಂದ ಹಳೆಯ ಹುಬ್ಬಳ್ಳಿಯನ್ನು ಮತ್ತು 1820ರಲ್ಲಿ ಸಾಂಗ್ಲಿ ಪಟ್ವರ್ಧನ್ ಅವರಿಂದ ಹೊಸ ಪಟ್ಟಣವನ್ನ ಪಡೆದರು. 1880ರಲ್ಲಿ ಬ್ರಿಟಿಷರು ರೈಲ್ವೆ ಕಾರ್ಯಾಗಾರವನ್ನ ಪ್ರಾರಂಭಿಸಿದ್ರು. ಇದು ಹುಬ್ಬಳ್ಳಿಯನ್ನು ಈ ಭಾಗದ ಒಂದು ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿ ಪರಿವರ್ತಿಸಿತು. ಇನ್ನು ಸ್ವತಂತ್ರದ ನಂತರವೂ ಹುಬ್ಬಳ್ಳಿ ಬೆಳೆಯುತ್ತಲೇ ಬಂದಿದೆ. ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ಮತ್ತು ಕೈಗಾರಿಕಾ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಇದನ್ನ ವಾಣಿಜ್ಯ ನಗರಿ ಮತ್ತು ಛೋಟಾ ಮುಂಬೈ ಎಂದು ಕರೆಯಲಾಗುತ್ತೆ. ಹುಬ್ಬಳ್ಳಿಯಲ್ಲಿ ಚಂದ್ರಮೌಳೇಶ್ವರ ದೇವಾಲಯ, ಸಿದ್ಧರೂಢ ಮಠ ಮತ್ತು ಉಣಕಲ್ ಕೆರೆಯಂತಹ ಐತಿಹಾಸಿಕ ಸ್ಥಳಗಳಿವೆ. ಈ ನಗರವು ತನ್ನ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯಿಂದಾಗಿ ಮಹತ್ವವನ್ನು ಪಡೆದುಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.